ಎಷ್ಟಿದೆಯಾ ಅಂದರೆ 4 ಇಯರ್ಸ್ ಆಯಿತು. ನೀವು ತಿಂತಾ ಇದ್ದೀರಾ? ಕುಡಿಬೋದು. ಇದೇ ಸಿಟ್ರಿಸೈಮ್ ಅಂತ. ಸಿಟ್ರಿಸೈಮ್, ಓಕೆ. ಸಿಟ್ರಸ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಎನ್ಸೈಮ್. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಡೋದ್ರಲ್ಲಿ ದೊಡ್ಡ ಇಂಟೆಲಿಜೆನ್ಸ್ ಇಲ್ಲ. ಓಪನ್ ಆಗಿ ಇದು ಆಲ್ಮೋಸ್ಟ್ 6 crores ವರ್ತ್ ಆಫ್ ಮೆಟೀರಿಯಲ್ ಇದೆ. ಕಂಪ್ಲೀಟ್ ಆರ್ಗ್ಯಾನಿಕಲ್ಲಿ ಓನ್ಲಿ ಮೈಕ್ರೋಬಯಾಲಜಿಕಲ್. ಲೇಕ್ಸ್ ರಿಜುವಿನೇಷನ್ಗೆ, ವಾಟರ್ ಬಾಡೀಸ್ ರಿಜುವಿನೇಷನ್ಗೆ ಇದೆಲ್ಲ ಯೂಸ್ ಮಾಡ್ಬೋದು. ಟಾಯ್ಲೆಟ್ ಕ್ಲೀನರು, ಬಾತ್ರೂಮ್ ಕ್ಲೀನರಿಂದ ಹಿಡಿದು ಕಿಚನ್ ಕ್ಲೀನರು, ಡಿಶ್ ವಾಶು, ಲಾಂಡ್ರಿ ಲಿಕ್ವಿಡು, ಪೆಟ್ ವಾಶ್, ಆಖರಿಗೆ ನಾಯಿ ತೊಲಿಯೋದು, ಕಾರ್ ವಾಶ್ರಿಂದ ಹಿಡಿದು ಆಲ್ಮೋಸ್ಟ್ 40 ಪ್ರಾಡಕ್ಟ್ಸ್ ರೆಡಿ ಮಾಡ್ತಾಯಿದ್ವಿ. ಉಪ್ಪಿನಕಾಯಿ 6 ತಿಂಗಳು ದಾಟಿದರೆ ಕೆಟ್ಟ ವಾಸನೆ ಬಂದುಬಿಡ್ತದೆ. ಈ ಥರ ಬಿಸಿಲಲ್ಲಿ ಇಟ್ಟು ಈ ಥರ ಅನ್ಹೈಜಿನಿಕ್ ಪ್ಲೇಸಲ್ಲಿ ಓಪನ್ ಆಗಿ 4 ಇಯರ್ಸ್ರಿಂದ ಫಂಗಸ್ಸಲ್ಲಿ ಅದು ಕುಲಿತಾ ಇದ್ರೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ತೋರಿಸಿ ಸರ್. ಓ, ಈ ಥರ ಎಲ್ಲ ಲಾಕ್ ಆಗಿದೆ, ನೀಟಾಗಿದೆ ಎಲ್ಲನೂ. ನೋಡಿ ಒಳಗೆ ಫಂಗಸ್ ಹೆಂಗಿದೆಯೋ. ಹೌದು ಸರ್. ಇದು ನೋಡಿ ಮೇಡಮ್ ಕಾಣ್ತಾ ಇಲ್ಲ, ಬಂದ್ಬಿಟ್ಟು ನೋಡಿ ಆ ಫಂಗಸ್ ನೋಡಿ ಇಷ್ಟು ಮಂದ ಕಟ್ತದೆ. ಇದು ಎಷ್ಟಿದೆಯಾ ಅಂದರೆ 4 ಇಯರ್ಸ್ ಆಯಿತು. ನೀವು ತಿಂತಾ ಇದ್ದೀರಾ? ಕುಡಿಬೋದು ಇದು. ಹೌದಾ? ಅದೇ ನಮ್ಮ ಈ ಥರ ಓಪನಲ್ಲಿ ಈ ಥರ ಅನ್ಹೈಜಿನಿಕ್ ಆಗಿ ಮಾಡಿರೋದ್ರೂ ಚೂರು ಕೆಟ್ಟೋಗಿಲ್ಲ. ದಿಸ್ ಈಸ್ ಕಾಲ್ಡ್ ಟೆಕ್ನಾಲಜಿ. ದೊಡ್ಡ ಲ್ಯಾಬಲ್ಲಿ ಹೈಜಿನಿಕ್ ಪ್ರಾಕ್ಟೀಸಸ್, ಕಾಲು ತೊಳ್ಕೊಳ್ಳಿ, ಇದು ತೊಳ್ಕೊಳ್ಳಿ, ಮೈ ತೊಳ್ಕೊಳ್ಳಿ ಅಂದ್ರೂ ಇನ್ಫೆಕ್ಷನ್ ಬರ್ತದೆ ಅವ್ರಿಗೆ. ಒಂದು ಉಪ್ಪಿನಕಾಯಿ ಮನೆಯಲ್ಲಿ ಇಟ್ಟರೆ ಒಂದು ಸ್ಪೂನ್ ಹಾಳಾಗ್ಬಿಡ್ತದೆ. ಇದು ನೋಡಿ 2 ಲಕ್ಷ ಲೀಟ್ರ್, 2 lakh ಲೀಟರ್ಸ್ ಕಂಪ್ಲೀಟ್ ಆರ್ಗ್ಯಾನಿಕಲ್ಲಿ ಓನ್ಲಿ ಮೈಕ್ರೋಬಯಾಲಜಿಕಲ್. ಸೊ ಮೈಕ್ರೋಬಯಾಲಜಿಕಲಲ್ಲಿ ನೀವು ಕರೆಕ್ಟ್ ಬ್ಯಾಕ್ಟೀರಿಯಾ ಹಿಡ್ಕೊಂಡ್ರೆ ಯಾವುದೂ ಕೆಟ್ಟೋಗೋದಿಲ್ಲ. ಜೀವಾಮೃತನೂ ಪ್ರೂವ್ ಮಾಡಿದ್ದೀನಿ, ಇದು ಪ್ರೂವ್ ಮಾಡಿದ್ದೀನಿ. ಇದು ನೀವು ಇದನ್ನೇ ತೊಗೊಂಡೋಗಿ ನೀವು ಲ್ಯಾಬಲ್ಲಿ ಹೈಯೆಸ್ಟ್ ಡಿಗ್ರಿ ಆಫ್ ಸೆನ್ಸಿಟಿವಿಟಿಯಲ್ಲಿ ಮಡಗಿನೂ ನೀವು 6 months ದಾಟ್ ಮಾಡೋಕ್ಕಾಗಲ್ಲ. ಕ್ರಾಸ್ ಇನ್ಫೆಕ್ಷನ್ ಇಲ್ಲದೆ ನೀವು ಈ ಥರ ಕ್ಲೈಮೇಟಲ್ಲಿ ಮೊದಲೇ ಮಾಡೋಕ್ಕಾಗಲ್ಲ. ದೊಡ್ಡ ಫ್ಯಾಕ್ಟ್ರಿಗಳು ಕಡೋದ್ರಲ್ಲಿ ದೊಡ್ಡ ಇಂಟೆಲಿಜೆನ್ಸ್ ಇಲ್ಲ. ಓಪನ್ ಆಗಿ ಇದು ಆಲ್ಮೋಸ್ಟ್ 6 crores ವರ್ತ್ ಆಫ್ ಮೆಟೀರಿಯಲ್ ಇದೆ. ಫಂಗಸ್ ನೋಡಿ. ಹ್ಞೂ ಸರ್, ಫುಲ್ ಫಂಗಸ್ ಇದೆ. ಸೊ ಈ ಡ್ರಮ್ ಒಳಗಡೆ ಎಲ್ಲ ನೀವು ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣು, ಬ್ಯಾಕ್ಟೀರಿಯಾಸು, ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ನಿಂಬೆಯಿಂದ ಇರೋ ಎನ್ಸೈಮ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ನಿಂಬೆಗೆ ಏನಿಲ್ಲ ರೀ, ಈಗ ಹಳೆ ಕಾಲದಲ್ಲಿ ಇವತ್ತು ನೀವು ಮಟನ್ ಊಟ ಮಾಡಿದರೆ ನಿಂಬೆಕಾಯಿರಲ್ಲಿ ಉಜ್ಕೋತ್ರಿ. ಅದು ಯಾಕೆ? ಫ್ಯಾಟ್ ಕರಗತ್ತ ಅಂತ. ಇನ್ನೊಂದು ಪಾತ್ರೆ ತೊಳೆಯೋಕ್ಕೆ ಇವತ್ತು ನಿಂಬೆಕಾಯಿ ಉಜ್ತಾರೆ. ಏನಿಗೆ? ಬಿಕಾಸ್ ಇಟ್ ಹ್ಯಾಸ್ ಎಂಜೈಮ್ಸ್ ಟು ಕ್ರಾಸಿಸ್. ಸೊ ಅದೇ ಗುಣ. ಈಗ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಹಂಗಿದೆಯೋ ಇದರಲ್ಲಿ ಆ ಥರ ಎನ್ಸೈಮ್ಸ್ ಇದೆ. ಆ ಎನ್ಸೈಮ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಾವು ಮೈಕ್ರೋಬಯಾಲಜಿಕಲ್ ಬ್ಯಾಕ್ಟೀರಿಯಾಸ್ ಯೂಸ್ ಮಾಡ್ತೀವಿ. ಸೊ ಇದನ್ನು ತಗೊಂಡೋಗಿ ನಾವು ಡಿಫ್ರೆಂಟ್ ಇಂಡಸ್ಟ್ರೀಸ್, ಇದು 4 ಇಂಡಸ್ಟ್ರೀಸಲ್ಲಿ ಬೆಳೆಸ್ತಾ ಇದ್ದೀನಿ. ಒಂದು ಎಗ್ರಿಕಲ್ಚರ್, ನಿಮ್ಗೆ ಹೇಳ್ದಂಗೆ ಇವು ಹೆಚ್ಚು ಕಡಿಮೆ 20 to 30 ಪ್ರಾಡಕ್ಟ್ಸ್ ಎಗ್ರಿಕಲ್ಚರಲ್ಲಿ ಉಪಯೋಗ ಆಗಿದೆ. ದೆನ್ ವಾಟರ್ ರಿಜುವಿನೇಷನ್, ಕೆರೆಗಳು ಇವೆಲ್ಲ ಹಾಲಾಗಿರ್ತವಲ್ಲ. ಈಗ ನೋಡಿ ಬ್ಯಾಂಗ್ಳೂರಲ್ಲಿ ಬೆಲಂದೂರು ಕೆರೆ ಇದೆ. ಈ ಬೆಲಂದೂರು ಕೆರೆ ಯಾಕೆ ಆ ನೂರೇ ಎಲ್ಲ ಬರ್ತದೆ ಅಂದರೆ ನಾವು ಮನುಷ್ಯರು ಯೂಸ್ ಮಾಡೋ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಅಲ್ಲ, ಮತ್ತು ಸ್ನಾನ ಮಾಡಿರೋದು ಸೋಪು ಗೀಪು ಇವೆಲ್ಲ ಸೇರಿ ಆ ನೂರೇ ಬರ್ತಾ ಇರೋದು. ಅವೆಲ್ಲ ರೆಸ್ಟೋರೇಷನ್ಸ್ಗೆ, ಮೀನು ಬದುಕಕ್ಕೆ, ಆ ಪೂರ್ತಿ ಕೆರೆ ಬದುಕಕ್ಕೆ ಯೂಸ್ ಮಾಡಬೇಕಾಗಿರೋ ಕೆಮಿಕಲ್ಸೇ ಆರ್ಗ್ಯಾನಿಕ್ ಆಗಿ. ಇದು ಸಾಯಿಲ್ ರಿಜುವಿನೇಷನ್ಗೆ, ಈಗ ನಿಮ್ಮದು ಸೆಲಿನಿಟಿ, ಆಲ್ಕಲಿನಿಟಿಯಿಂದ ಇಲ್ಲ ಎಸಿಡಿಟಿಯಿಂದ ನಿಮ್ಮ ಸಾಯಿಲ್ಸ್ ಎಲ್ಲ ಹಾಳಾಗಿದೆ, ಸಾಯಿಲ್ ರಿಜುವಿನೇಷನ್ಗೆ, ಲೇಕ್ಸ್ ರಿಜುವಿನೇಷನ್ಗೆ, ವಾಟರ್ ಬಾಡೀಸ್ ರಿಜುವಿನೇಷನ್ಗೆ ಇದೆಲ್ಲ ಯೂಸ್ ಮಾಡ್ಬೋದು. ದೆನ್ ಥರ್ಡ್ ಪಾಯಿಂಟ್ ಇಸ್ ಇಂಡಸ್ಟ್ರಿಯಲ್ ಆಗಿ ದೊಡ್ಡ ಫ್ಯಾಕ್ಟ್ರೀಸ್ ಆಗಲಿ ಯಾವುದಾಗಲಿ ನೀವು ಆರ್ಗ್ಯಾನಿಕ್ ಆಗಿ ಕನ್ಸ್ಯೂಮರ್ಸ್ ಇರುವಾಗಲೇ, ಫುಡ್ ಇರುವಾಗಲೇ ಕ್ಲೀನಿಂಗ್ ಉಪಯೋಗಿಸ್ಬೇಕಾಗಿರೋ ಅದು ಫ್ರೂಟ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ಸ್ ಆಗಲಿ ಯಾವುದಾಗಲಿ ನೀವು ಕೆಮಿಕಲ್ಸ್ ಯೂಸ್ ಮಾಡದೆ ಹೋದು ಕ್ಲೀನಿಂಗ್ ಮಾಡೋಕ್ಕೆ ಇದು ಯೂಸ್ ಮಾಡ್ಬೋದು. ಇನ್ನು ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ FMCG ಪ್ರಾಡಕ್ಟ್ಸ್. ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾರೋ 40 ಪ್ರಾಡಕ್ಟ್ಸು, ಟಾಯ್ಲೆಟ್ ಕ್ಲೀನರು, ಬಾತ್ರೂಮ್ ಕ್ಲೀನರಿಂದ ಹಿಡಿದು ಕಿಚನ್ ಕ್ಲೀನರು, ಡಿಶ್ ವಾಶು, ಲಾಂಡ್ರಿ ಲಿಕ್ವಿಡು, ಪೆಟ್ ವಾಶ್, ಆಖರಿಗೆ ನಾಯಿ ತೊಲಿಯೋದು, ಕಾರ್ ವಾಶ್ರಿಂದ ಹಿಡಿದು ಆಲ್ಮೋಸ್ಟ್ 40 ಪ್ರಾಡಕ್ಟ್ಸ್ ರೆಡಿ ಮಾಡ್ತಾಯಿದ್ದೀನಿ ಇದರಿಂದ. ಕಂಪ್ಲೀಟ್ ಆರ್ಗ್ಯಾನಿಕ್. ಇದರಲ್ಲಿ ಎಷ್ಟು ಸ್ವಚ್ಛತೆ ಇದೆ ಅಂದರೆ, ನಮ್ಮ ಟಾಯ್ಲೆಟ್ ಕ್ಲೀನರ್ ಅಂದರೆ ಹಾರ್ಪಿಕ್ ಬದಲು ಯೂಸ್ ಮಾಡೋದು ನೀವು ಕುಡಿತೀನಿ ನಾನು. ಐ ಕ್ಯಾನ್ ಡ್ರಿಂಕ್ ಲಿಟ್ರಲಿ, ಓಪನ್ ದ ಬಾಟ್ಲ್ ಕುಡಿಬೋದು. ಅಂದರೆ ಅದಕ್ಕಿಂತ ಪ್ರಾಮಾಣಿಕ ಏನು ಬೇಕಾಗಿಲ್ಲ. ಇಟ್ ಈಸ್ ಆರ್ಗ್ಯಾನಿಕ್, ಇಟ್ ಈಸ್ ಸೇಫ್ ಅನ್ನೋದಕ್ಕೆ. ಸೊ ಇದು ಕಂಪ್ಲೀಟ್ ಪೆಟ್ ಫ್ರೆಂಡ್ಲಿ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಚೈಲ್ಡ್ ಫ್ರೆಂಡ್ಲಿ ಆ್ಯಂಡ್ ಕನ್ಸ್ಯೂಮರ್ ಫ್ರೆಂಡ್ಲಿ ಪ್ರಾಡಕ್ಟ್. ಸೊ ಇಂಥ ಪ್ರಾಡಕ್ಟ್ಸು ಒಂದು ನಿಂಬೆಕಾಯಿಯಿಂದ ತಯಾರಿ ಮಾಡ್ಬೋದು.
ಪಿಕಲು ಜ್ಯೂಸ್ರಿಂದ ಹಿಡಿದು ಇಷ್ಟುವರೆಗೂ ಪ್ರಾಡಕ್ಟ್ಸ್ ತಯಾರಿ ಮಾಡ್ಬೋದು ಒನ್ ಪ್ಲ್ಯಾಂಟ್ರಿಂದ. ಸೊ ದಯವಿಟ್ಟು ಈ ಥರ ವ್ಯಾಲ್ಯೂ ಎಡಿಷನ್ಸ್ನ ಗಮನಕ್ಕೆ ಇಟ್ಕೊಂಡು ಅಗ್ರಿಕಲ್ಚರ್ಗೆ ಬನ್ನಿ.